ಹೊನ್ನಾವರ ತಾಲೂಕಿನ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಸದಂತೆ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಕಿಯ ಗೋಲಾ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವಂತೆ ನಾಟಕ ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳು ಗಮನ ಸೆಳೆದರು. ಮಂಕಿಯ ವಿವಿಧ ಸ್ಥಳಗಳಲ್ಲಿ ಈ ನಾಟಕವು ಯಶಸ್ವಿಯಾಗಿ ಪ್ರದರ್ಶನಗೊಂಡು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಶಾಲಾ ಆವರಣದಲ್ಲಿ ದಿನವಿಡೀ ವಿವಿಧ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಡೆಸಿ ಹಸಿರಿನ ಮಹತ್ವವನ್ನು ತಿಳಿಸಲಾಯಿತು. ಪ್ರಕೃತಿಯ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಎತ್ತಿ ತೋರಿಸುವ ಕಲಾಕೃತಿಗಳು ಮತ್ತು ಘೋಷಣೆಗಳನ್ನು ರಚಿಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಸಂರಕ್ಷಿಸುವುದು, ಹೆಚ್ಚು ಮರಗಳನ್ನು ನೆಡುವ ಮಹತ್ವವನ್ನು ತಿಳಿಸಿ ಪ್ರತಿಯೊಬ್ಬರ ಮೇಲೆ ಶಾಶ್ವತವಾದ ಪ್ರಭಾವ ಬೀರುವ ಹಾಗೆ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಿಮ್ಮ ಮನೆಗಳಲ್ಲಿ, ನಿಮ್ಮ ವಿದ್ಯಾಲಯಗಳಲ್ಲಿ ಈ ಹಾಳಾದ ಪ್ಲಾಸ್ಟಿಕ್ ಇಂದ ಹೊರಸೂಸುವ ಟಾಕ್ಸಿಕ್ ಅನಿಲವು ಮನುಷ್ಯನ ಶ್ವಾಸಕೋಶದ ಮೇಲೆ ಪರಿಣಾಮ ಬೀಳುತ್ತದೆ, ಕಲುಷಿತಗೊಳಿಸುತ್ತದೆ, ಪ್ರಾಣಿ ಮತ್ತು ಪಕ್ಷಿಗಳ ಸಂತತಿಯನ್ನೇ ನಾಶ ಮಾಡಿದೆ ಮತ್ತು ರೈತರತೆ ಹತ್ತಿರದ ಕಸವನ್ನು ಸ್ಥಳಾಂತರಗೊಳಿಸಬೇಕು. ಇದು ಬಟ್ಟೆ ಚೀಲ. ಹೇಗೆ ಪ್ಲಾಸ್ಟಿಕ್ ಬಾಟಲ್ ನ ಬದಲಿಗೆ ಸ್ಟೀಲ್ ಬಾಟಲ್ಗಳನ್ನು ಉಪಯೋಗಿಸುತ್ತಿರುವುದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಮತ್ತು ಪ್ಲಾಸ್ಟಿಕ್ ಮಾಲಿನ್ಯದಿಂದ ದೂರವಿರಬಹುದು. ನಾವೊಂದು ಸೆಲ್ಫಿ ತಗೊಳ್ವಾ? ಈ ಜನರಿಗೆ ಕಸದ ಬಗ್ಗೆ ಅರಿವೇ ಇಲ್ಲ. ಈ ಜನರು ಕಸಗಳನ್ನು ಎಲ್ಲಿಂದಲ್ಲಿ ಬಿಸಾಡುತ್ತಿದ್ದಾರೆ. ಅಕ್ಕಂದಿರ, ಈ ಕಸಗಳನ್ನು ಹೇಗೆ ಕಸದ ಬುಟ್ಟಿಗೆ ಹಾಕಿ. ನಿನಗೆ ಒಂದು ರೂಪವನ್ನು ಕೊಟ್ಟಿದ್ದು, ಅವನಿಂದಲೇ ನಿನ್ನ ನಾಶವಾಗುತ್ತದೆ. ಅರೆ ಹೋಗು ಹೋಗು, ನಿನ್ನಂತ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ, ಆದರೆ ಯಾರಿಂದಲೂ ಸಾಧ್ಯವಾಗಿಲ್ಲ. ನಾನು ಶಾಶ್ವತವಾಗಿದ್ದೀನಲ್ಲ. ಏಕೆಂದರೆ ಪ್ರತಿ ವರ್ಷ ಸುಮಾರು 50ರ ಒಳಗೆ ನೀರಿನಲ್ಲಿ ಜಲಚರ ಪ್ರಾಣಿಗಳ ಬದಲಿಗೆ ಪ್ಲಾಸ್ಟಿಕ್ ರಾಶಿ ಕಾಣಬಹುದು. ಹಾಗಾಗಿ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಮರುಬಳಕೆಯ ಕಸದ ತೊಟ್ಟಿಯಲ್ಲಿ ಹಾಕಬೇಕು. ಪ್ರಕೃತಿಯನ್ನು ಉಳಿಸಿ, ಪ್ಲಾಸ್ಟಿಕ್ನಿಂದ ದೂರವಿರಿ. ಪ್ರಕೃತಿಯನ್ನು ಉಳಿಸಿ, ಪ್ಲಾಸ್ಟಿಕ್ನಿಂದ ದೂರವಿರಿ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.